ಯಾದಗಿರಿಯಲ್ಲಿ ಈ ಬಿರು ಬೇಸಿಗೆಯ ಎಫೆಕ್ಟ್ಗೆ ಪುಟ್ಟ ಪುಟ್ಟ ಕಂದಮಗಳು ತತ್ತರಿಸೋಗ್ತಾ ಇದೆ. ಡಿಹೈಡ್ರೇಷನ್ ದೊಡ್ಡ ಸಮಸ್ಯೆ. ಡಿಹೈಡ್ರೇಷನ್ ನವಜಾತ ಶಿಶುಗಳಿಗೆ ಕಾಡ್ತಾ ಇದೆ. ನಿರ್ಜಲೀಕರಣದ ಸಮಸ್ಯೆ. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳನ್ನ ಕಂದಮಗಳನ್ನ ತಂದು ಅಡ್ಮಿಟ್ ಮಾಡ್ತಾ ಇದ್ದಾರೆ. ಆಮೇಲೆ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕಿಡ್ನಿ ಉಬ್ಬುವ ಸಮಸ್ಯೆ. ದೇಹದಲ್ಲಿ ನೀರಿನ ಅಂಶ ಇಲ್ಲ ಅಂದಾಗ ಕಿಡ್ನಿ ಉಬ್ತಾ ಹೋಗುತ್ತೆ. ಹಾಗಾಗಿ ನವಜಾತ ಶಿಶುಗಳಿಗೆ ನಿರ್ಜಲೀಕರಣ ಆಗದಂತೆ ನೋಡ್ಕೊಳ್ಳಿ ಅಂತ ವೈದ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಡಿಹೈಡ್ರೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಯಾದಗಿರಿ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ. ಈ ಸಮ್ಮರ್ ಮುಗಿದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟು, ಯಾಕಂದರೆ ಅಲ್ಲಿನ ಬಿಸಿಲಿನ ಹೊಡೆತಾ ಇದೆಯಲ್ಲ, ದೊಡ್ಡವರು ಯುವಕರು ವಯಸ್ಕರೇ ತಡೆಯೋಕ್ಕಾಗಲ್ಲ. ಇನ್ನು ಪುಟಾಣಿ ಕಂದಮ್ಮಗಳ ಗತಿ ಏನು? ಅದಕ್ಕೆ ಮಕ್ಕಳಿಗೆ ನೋಡಿ ಅಲ್ಲಿ ಜೋಲಿ ಕಟ್ಟಿದ್ದಾರೆ. ಜೋಲಿ ಕಟ್ಟಾಡಿಸ್ತಾ ಇದ್ದಾರೆ ಪಾಪ ಮಕ್ಕಳನ್ನು ಮರದ ಕೆಳಗಡೆ, ಸ್ವಲ್ಪ ಆದರೂ ತಂಪಾಗಲಿ ಅಂತ. ಯಾದಗಿರಿ, ರಾಯಚೂರು, ಅನೇಕ ಜಿಲ್ಲೆಗಳಲ್ಲಿ ಈ ಪರಿಸ್ಥಿತಿ ಇದೆ. ನಿರ್ಜಲೀಕರಣದ ಸಮಸ್ಯೆ, ಡಿಹೈಡ್ರೇಷನ್. ಅಕಸ್ಮಾತ್ ಏನಾದರೂ ವಾಮಿಟ್ ಆ್ಯಂಡ್ ಡಿಸೆಂಟ್ರಿ ಸ್ಟಾರ್ಟ್ ಆಗಿಬಿಟ್ರೆ ಬೇಗ ಡಿಹೈಡ್ರೇಟ್ ಆಗಿಬಿಡುತ್ತೆ ಬಾಡಿ. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಕ್ಕಳುಗಳಿಗೆ. ಅಲ್ತಾಫ್ ಅಂತ, SNCU ನೋಡಲ್ ಅಧಿಕಾರಿ, ಜಿಲ್ಲಾಸ್ಪತ್ರೆ ಯಾದಗಿರಿ. ಈಗ ಬೇಸಿಗೆಗಾಲದಲ್ಲಿ ಭಾಳಷ್ಟು ಮಕ್ಕಳಿಗೆ ಏನಾಗ್ತದೆ ಅಂದರೆ ಮೈಯಾಗ ನೀರಿನಂಶ ಕಡಿಮೆಯಾಗಿ ಮಗುಗೆ ಜ್ವರ ಬರೋದಾಗಲಿ, ಆಮೇಲೆ ಕಾಮನಿ ಆಗೋದಾಗಲಿ, ಮಗು ಕಾಲ್ಮಡಿ ಮಾಡೋದೇ ಇರೋದಾಗಲಿ, ಆಮೇಲೆ ಮಗು ಹೊಲ್ಸು ಜಮ ಆಗಿ ಎಲ್ಲ ಕಿಡ್ನಿ ಬಾವು ಬರೋದಾಗಲಿ, ಆಮೇಲೆ ಮೈಯಾಗ ಉಪ್ಪಿನಂಶ ಹೆಚ್ಚಿಗಾಗಿ ಫಿಟ್ಸ್ ಅವೆಲ್ಲ ಬರೋದಾಗಲಿ, ಇವೆಲ್ಲ ಕಾಮನ್ ಆಗಿ ಇಲ್ಲಿ ಈ ಬೇಸಿಗೆಗಾಲದಲ್ಲಿ ಆಗಿರೋ ಪ್ರಾಬ್ಲಮ್ಸ್. ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕಂದ್ರೆ, ಒಂದೇದು ತಾಯಿಯಂದ್ರೆ ಏನಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಗುವೇನೆಂದರೆ ಫೀಡ್ ಮಾಡಬೇಕು. ಅಂದರೆ ಪ್ರತಿ 2-3 ತಾಸಿಗೊಮ್ಮೆ ಅಟ್ಲೀಸ್ಟ್ ದಿವಸದಾಗ ಒಂದು 8ರಲ್ಲಿ 10 ಸರ್ತಿ ಫೀಡ್ ಮಾಡಬೇಕು. ಆಮೇಲೆ ಎರಡನೇದೇನೆಂದರೆ ಬಿಸಿ ವಾತಾವರಣದಲ್ಲಿ, ಅಂದರೆ ದಮ್ಮ ಇರೋ ಬಟ್ಟೆ ಹಾಕೋದಾಗಲಿ ಅಥವಾ ಓವರ್ ಕ್ಲಾತಿಂಗ್ ಅಂತೀವಿ, ಭಾಳ ದಮ್ಮ ಇರೋ ಕ್ಯಾಪ್ಸ್ ಹಾಕೋದಾಗಲಿ, ಅವೆಲ್ಲ ಅವಾಯ್ಡ್ ಮಾಡಬೇಕು. ಥಿನ್ ಕಾಟನ್ ಕ್ಲಾತ್ಸ್ ಯೂಸ್ ಮಾಡಬೇಕು. ಅಲ್ಲಿ ಮಗುಗೇನೆಂದರೆ ತಾಯಿಯೇ ಅದಕ್ಕೆ ಕರೆಕ್ಟಾಗಿ ಗೊತ್ತು ಮಾಡ್ಕೊಳ್ಳೋದು. ತಾಯಿ ಏನಂದರೆ ಒಂದು ಮಗು ಒಂದು 4-5 ತಾಸಲ್ಲಿ 8 ತಾಸು